ಊರಿನಲ್ಲಿ ಕೂಡ ಪ್ರತಾಪ್ ಸಿಂಹ ಪರ ಪೋಸ್ಟ್ಗಳನ್ನು ಹಾಕಲಾಗಿದೆ. ಜೊತೆಗೆ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಕೂಡ ಮುಂದುವರೆದಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದೇ ಇದ್ದರೆ ಚಿಕ್ಕಮಗಳೂರಿಗೆ ಬಂದು ನಾವು ಮತ ಹಾಕಲ್ಲ, ನಾವು ಇಲ್ಲಿಂದ ಹೋಗಿ ಚಿಕ್ಕಮಗಳೂರಿನಲ್ಲಿ ಯಾಕೆ ಓಟ್ ಹಾಕಬೇಕು, ನಾವು ಹಾಕಲ್ಲ, ಮೋದಿಗಾಗಿ ಮತ ಚಲಾಯಿಸುವ ರಿಸ್ಕನ್ನೇ ತೆಗೆದುಕೊಳ್ಳೋದಿಲ್ಲ ಅಂತ ಕೆಲವರು ಮಾತನಾಡಿದ್ದಾರೆ. ಸಿ.ಟಿ. ರವಿ ಸೋಲು, ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪೋದು ಎರಡೂ ಕೂಡ ಒಂದೇ ನಾಣ್ಯದ ಎರಡು ಕಥೆಗಳು. ಕರಂದ್ಲಾಜೆಗೆ ಟಿಕೆಟ್ ಸಿಗೋದಾದರೆ ಪ್ರತಾಪ್ ಸಿಂಹಗೆ ಯಾಕಿಲ್ಲ? ಕಾರ್ಯಕರ್ತರಿಗಿಂತ ನಿಮಗೆ ಶೋಭಾ ಕರಂದ್ಲಾಜೆನೇ ಮುಖ್ಯವಾಯ್ತಾ? ಹೀಗಂತ ಸರಣಿ ಪೋಸ್ಟ್ ಮಾಡಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಆರಂಭದಲ್ಲೇ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಲಿಲ್ಲ ಅಂತಂದರೆ ಚುನಾವಣೆ ವೇಳೆಗೆ ಇದು ಇನ್ನೂ ದೊಡ್ಡದಾಗ್ಬೋದು. ಇದರಿಂದ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ತೊಂದರೆ ಕೂಡ ಆಗಬಹುದು. ಇದೆಲ್ಲವನ್ನು ಕೂಡ ವರಿಷ್ಠರು ಗಮನಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಅವರು ಜನ ಪ್ರಶ್ನೆ ಮಾಡ್ತಾರೆ, ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ. ಪಕ್ಷಕ್ಕೋಸ್ಕರ ದುಡಿತಕ್ಕಂಥವ್ರು ನಾವು, ಪಕ್ಷದ ಗೆಲುವಿಗೆ ಕಷ್ಟಪಡ್ತಕ್ಕಂಥವ್ರು ನಾವು, ಹಾಗಾಗಿ ನಮಗೆ ಕೇಳುವ ಹಕ್ಕಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಈ ರೀತಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ತಾ ಹೋಗೋಣ. ನಾರಾಯಣಗೌಡ, ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆದರೆ ಚಿಕ್ಕಮಗಳೂರಿನಲ್ಲಿ ಅದು ಪ್ರತಿಧ್ವನಿಸ್ತಾ ಇದೆ. ಯಾಕೆ? ಅಲ್ಲಿಗೂ ಇಲ್ಲಿಗೂ ಏನು ಲಿಂಕ್ ಅಂತ? ಅರವಿಂದ್, ಅಂತಂದ್ರೆ ಏನು ಕಳೆದ ಒಂದು ತಿಂಗಳಿಂದನೂ ಕೂಡ ಚಿಕ್ಕಮಗಳೂರು, ಉಡುಪಿ ಮತ್ತೆ ಚಿಕ್ಕಮಗಳೂರು ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಕೂಡ ಈಗಾಗಲೇ ಸರಣಿ ಪೋಸ್ಟ್ ಗಳನ್ನ ಮಾಡ್ತಿರುವಂತದ್ದು. ಕಳೆದ ಒಂದು ತಿಂಗಳಿಂದನೂ ಕೂಡ ಈ ರೀತಿ ಪೋಸ್ಟ್ ಮಾಡ್ತಿರುವಂತದ್ದು. ಅದು ಯಾವಾಗ ಆ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಬೆನ್ನಿಗೆ ನಿಂತರು, ಆಗ್ಲೂ ಅದಾದ ನಂತರನೂ ಕೂಡ ಬಿಜೆಪಿ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡೋದು ಬೇಡ ಅಂತ ಈಗ ಒಂದು ಅಭಿಯಾನ ಕೂಡ ಮಾಡ್ತಿದ್ದಂಥದ್ದು. ಆದ್ರೆ ಈಗ ಸಾಕಷ್ಟು ವಿರೋಧದ ಮಧ್ಯೆ, ಯಾಕೆಂತಂದ್ರೆ ಪಕ್ಷಕ್ಕೋಸ್ಕರ ದುಡಿಯುವಂತಾರೆ ಕಾರ್ಯಕರ್ತರು, ಹಗಲಿರುಳು ಪಕ್ಷಗಳ ಬ್ಯಾನರ್ ಕಟ್ತೀವಿ, ಪ್ರಚಾರ ಮಾಡ್ತೀವಿ, ಹೀಗೆ ಕಾರ್ಯಕರ್ತರು ದುಡಿಯುವಂತದ್ದು. ಆದ್ರೆ ಕಾರ್ಯಕರ್ತರ ಇಷ್ಟೊಂದು ವಿರೋಧದ ಮಧ್ಯೆಯೂ ಕೂಡ ನೀವು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾ ಇರುವಂತದ್ದಾದ್ರೆ, ಅದೇ ರೀತಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ಕೊಡೋದಿಲ್ಲ ಅನ್ನೋದು ಕೂಡ ಈಗ ಪ್ರಶ್ನೆ ಮೂಡಿರುತ್ತೆ. ಯಾಕಂದ್ರೆ ಕಾರ್ಯಕರ್ತರೇ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ಪ್ರಶ್ನೆಯನ್ನ ವರಿಷ್ಠರಿಗೆ ಮತ್ತೆ ರಾಜ್ಯ ನಾಯಕರಿಗೆ ಎತ್ತಿರುವಂತದ್ದು. ಇಷ್ಟೊಂದು ವಿರೋಧದ ಮಧ್ಯೆಯೂ ಕೂಡ ಶೋಭಾ ಕರಂದ್ಲಾಜೆ ಅವರು ವಿಧಾನಸಭಾ ಚುನಾವಣೆಯನ್ನು ಕೂಡ ಸಮರ್ಪಕವಾದಂತಹ ಒಂದು ಪ್ರಚಾರವನ್ನು ಮಾಡಲಿಲ್ಲ. ಇದರಿಂದ ನಾವು 14,000 ಮತಗಳ ಅಂತರದಿಂದ ಸುಮಾರು 5 ಕ್ಷೇತ್ರಗಳು, ಏನು ಬಿಜೆಪಿಯ ಭದ್ರಕೋಟೆ ಚಿಕ್ಕಮಗಳೂರಿನ 5 ಕ್ಷೇತ್ರಗಳನ್ನು ಕೂಡ ಕಳ್ಕೊಂಡ್ವಿ. ಕಾರ್ಯಕರ್ತರನ್ನು ಅವರು ವಿಶ್ವಾಸಕ್ಕೂ ತೆಗೆದುಕೊಂಡಿಲ್ಲ, ಮತ್ತೆ ಅವರು ಕಾರ್ಯಕರ್ತರನ್ನು ಕೂಡ ಸರಿಯಾಗಿ ಅವರು ನೋಡ್ಕೊಳ್ಳೋದು ಇಲ್ಲ. ಸೊ ಹೀಗಿರುವಾಗ ಬಿಜೆಪಿ ಇಷ್ಟೆಲ್ಲಾ ಕಾರ್ಯಕರ್ತರ ವಿರೋಧದ ಮಧ್ಯೆಯೂ ಕೂಡ ನೀವು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡ್ತೀವಿ ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ಕೊಡ್ತಿಲ್ಲ ಅಂತ ಈಗಾಗಲೇ ಪ್ರಶ್ನೆ ಮಾಡ್ತಿರುವಂತದ್ದು. ಒಂದು, ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಏನಾದ್ರು ನೀವು ಕೊಟ್ರೆ ಪ್ರತಾಪ್ ಸಿಂಹ ಅವರಿಗೂ ಕೊಡಬೇಕು. ನೀವು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದಲ್ಲೇ ಇದ್ರೆ ನಾವೇನಂದ್ರೆ ಈಗಾಗಲೇ ಅರವಿಂದ್ ಸಾಕಷ್ಟು ಜನ ಬೇರೆ ಬೇರೆ ಅಂದ್ರೆ ಚಿಕ್ಕಮಗಳೂರಲ್ಲಿ ಇರುವಂತವ್ರು, ಬೇರೆ ಬೇರೆ ಕಡೆ ಇರುವಂತವ್ರು, ಅಂದ್ರೆ ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಇರುವಂತವ್ರು, ನಾವು ಮೋದಿಗೋಸ್ಕರ ನಾವು ಬಂದು ವೋಟ್ ಮಾಡುವಂತ ರಿಸ್ಕ್ ಕೂಡ ತಗೊಳ್ಳೋದಿಲ್ಲ ಅಂತ ಈಗಾಗಲೇ ನೇರವಾಗಿ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಕಳೆದ 1 ತಿಂಗಳಿಂದನೂ ಕೂಡ ಇಷ್ಟೊಂದು ವಿರೋಧ ಇದು ಕೂಡ ನೀವು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥವ್ರು ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮ ಎಲ್ಲ ಮಾಹಿತಿಗಾಗಿ. ಸಹಜವಾಗಿ ನಾ ಹೇಳಿದ್ನಲ್ಲ, ಕಾರ್ಯಕರ್ತರಿಗೆ ಇದನ್ನು ಪ್ರಶ್ನೆ ಮಾಡುವಂತಹ ಹಕ್ಕಿದೆ. ಇಲ್ಲಿ ಯಾರೋ ಕಾಂಗ್ರೆಸ್ ಅವರು ಅಥವಾ ಇನ್ನೊಂದು ಯಾರೋ ಬೇರೆ ಪಾರ್ಟಿಯವರು ಕೇಳ್ತಾ ಇರೋದಲ್ಲ, ಪಕ್ಷದ ಕಾರ್ಯಕರ್ತರು ಅಥವಾ ಪಕ್ಷಕ್ಕೆ ಮತ ಹಾಕುವಂಥವರೇ ಕೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ, ಇನ್ಯಾವ ಹಂತಕ್ಕೆ ಹೋಗುತ್ತೆ, ಒಂದು ವೇಳೆ ಏನಾದರೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಟಿಕೆಟ್ ಫೈನಲ್ ಆಗಿ ಪ್ರತಾಪ್ ಸಿಂಹಗೆ ಮಿಸ್ ಆದಾಗ ಈ ಪ್ರಶ್ನೆ ಮಾಡ್ತಾರೆ ಸಹಜವಾಗಿ.